ಹೋರಾಟಗಾರರ ಮೇಲಿನ ಪ್ರಕರಣವನ್ನು ವಾಪಸ್ ಪಡೆಯುವಂತೆ ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ ಒತ್ತಾಯ. ಹೋರಾಟಗಾರರ ಮೇಲೆ ಯಾವುದೇ ಮಾಹಿತಿ ನೀಡದೆ ಪ್ರಕರಣ ದಾಖಲಿಸಿ ನ್ಯಾಯಾಲಯದಿಂದ ಸಮನ್ಸ್ ನೀಡುವ ಮೂಲಕ ಬೆದರಿಸುವ ತಂತ್ರ ಅನುಸರಿಸುತ್ತಿದ್ದಾರೆ ಎಂದು ಪೊಲೀಸ್ ಹಾಗೂ ಅರಣ್ಯ ಇಲಾಖೆ ವಿರುದ್ಧ ಆಲೂರು ಸಕಲೇಶಪುರ ಕ್ಷೇತ್ರದ ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು. ಅವರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ, ಸಕಲೇಶಪುರ ತಾಲೂಕಿನ ಯಸಳೂರು ಹೋಬಳಿಯ ದುಪ್ಪಳಿಕಟ್ಟಿಯಲ್ಲಿ 2023 ಡಿಸೆಂಬರ್ 4ರಂದು ಕಾಡಾನೆಯನ್ನು ಹಿಡಿಯುವ ಕಾರ್ಯಾಚರಣೆ ವೇಳೆ ಸಾಕಾನೆ ಅರ್ಜುನ ಮೃತಪಟ್ಟಿತು. ಅಂತ್ಯ ಸಂಸ್ಕಾರದ ವೇಳೆ ಮೀಸಲು ಅರಣ್ಯದಲ್ಲಿ ಅಂತ್ಯ ಸಂಸ್ಕಾರ ಮಾಡಬಾರದು, ಬೇರೆಡೆ ಅಂತ್ಯ ಸಂಸ್ಕಾರ ಮಾಡುವ ಮೂಲಕ ಅರ್ಜುನನ ಪ್ರತಿಮೆ ನಿರ್ಮಾಣ ಮಾಡಬೇಕು ಎಂದು ಪ್ರತಿಭಟನೆ ನಡೆಸಲಾಗಿತ್ತು. ಆದರೆ ಅರಣ್ಯ ಮತ್ತು ಪೊಲೀಸ್ ಇಲಾಖೆ ಅವರ ಮೇಲೆ ಲಾಠಿ ಚಾರ್ಜ್ ಕೂಡ ಮಾಡಲಾಗಿತ್ತು. ಆದರೆ ಇದ್ದಕ್ಕಿದ್ದಂತೆ ಅರಣ್ಯ ಹಾಗೂ ಪೊಲೀಸ್ ಇಲಾಖೆ ಯಾವುದೇ ಮಾಹಿತಿ ನೀಡದೆ ಪರಿಸರ ಪ್ರೇಮಿ ಹುರುಡಿ ವಿಕ್ರಮ್, ಕೆಪಿಸಿಸಿ ಸದಸ್ಯ ಯಡೇಹಳ್ಳಿ ಮಂಜುನಾಥ್, ಉದಯ್, ನವೀನ್, ನಾಗರಾಜ್, ಶೋಧನ್, ರವಿ, ಆಕಾಶ್, ರತನ್, ಕಿರಣ್, ಆನಂದ್, ದೇವರಾಜ್, ತ್ರಿವೇಣಗೌಡ, ಜಯಪ್ಪ, ಸಂತೋಷ್, ಸಚಿನ್, ಜಗದೀಶ್, ಮನು, ಮಿಥನ್ ಸೇರಿ 19 ಜನರ ಮೇಲೆ ಪ್ರಕರಣ ದಾಖಲಿಸಿ ಡಿಸೆಂಬರ್ 30ರಂದು ಹಾಜರಾಗುವಂತೆ ಸಮನ್ಸ್ ಜಾರಿ ಮಾಡಲಾಗಿದೆ. ಹೋರಾಟಗಾರರನ್ನ ಹತ್ತಿಕ್ಕುವ ಕೆಲಸವಾಗಿದೆ. ತಕ್ಷಣ ಅರಣ್ಯ ಹಾಗೂ ಪೊಲೀಸ್ ಇಲಾಖೆ ದಾಖಲಾಗಿರುವ ಆ ಪ್ರಕರಣವನ್ನು ವಾಪಸ್ಸು ಪಡೆಯಬೇಕು. ಇಲ್ಲದಿದ್ದರೆ ರೈತರೊಂದಿಗೆ ಹೋರಾಟ ಸೇರಿ ಜೆಡಿಎಸ್ ಪಕ್ಷ ಹೋರಾಟ ಮಾಡಲಿದೆ ಎಂದು ಎಚ್ಚರಿಕೆ ನೀಡಿದರು. ಆಲೂರು, ಸಕಲೇಶಪುರ, ಬೇಲೂರು, ಅರಕಲಗೂಡು ಭಾಗದಲ್ಲಿ ಈಗಾಗಲೇ ಕಾಡಾನೆಗಳಿಂದ ರೈತರು ಬೆಳೆದ ಬೆಳೆಯನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ. ಕಾಡಾನೆಯ ದಾಳಿಗೆ ನೂರಾರು ಜನ ಬಲಿಯಾಗಿದ್ದಾರೆ. ಈ ಭಾಗದಲ್ಲಿ ರೈತರು, ಕೂಲಿ ಕಾರ್ಮಿಕರು, ಶಾಲಾ ಮಕ್ಕಳು ಮನೆಯಿಂದ ಹೊರಬೋದರೆ ಮನೆಗೆ ವಾಪಸ್ ಬರುತ್ತಾರೆ ಎನ್ನುವ ನಂಬಿಕೆ ಇಲ್ಲದಂತಾಗಿದೆ. ನಾನು ಶಾಸಕನಾಗಿದ್ದ ಸಂದರ್ಭದಲ್ಲಿ ಕಾಡಾನೆ ಶಾಶ್ವತ ಪರಿಹಾರಕ್ಕೆ ಸರ್ಕಾರಿ ಭೂಮಿ ಪೂಜೆ ಜೊತೆಗೆ ರೈತರನ್ನ ಮನವೊಲಿಸಿ ಭೂಮಿ ಕೊಡಿಸಲು ಮುಂದಾಗಿದ್ದೆ. ಆದರೆ ಕಾಡಾನೆ ಶಾಶ್ವತ ಪರಿಹಾರ ಸರ್ಕಾರಕ್ಕೆ ಬೇಕಾಗಿಲ್ಲ. ಹೋರಾಟಗಾರರ ಮೇಲೆ ದಾಖಲಾಗಿರುವ ಪ್ರಕರಣವನ್ನ ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಪ್ರಕರಣವನ್ನ ವಾಪಸ್ ಪಡೆಯಬೇಕೆಂದು ಒತ್ತಾಯಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕೆಎಸ್ ಲಿಂಗೇಶ, ಮಹಾನಗರ ಪಾಲಿಕೆ ಮಾಜಿ ಮೇಯರ್ ಗಿರೀಶ್ ಚನ್ನವೀರಪ್ಪ, ಹೊಂಗೇರಿ ರಘು ಹಾಗೂ ಇತರರು ಉಪಸ್ಥಿತರಿದ್ದರು. ತಮಗೆ ಗೊತ್ತಿರೋ ಹಾಗೆ ಸಕಲೇಶಪುರ ತಾಲೂಕು, ಆಲೂರು ಮತ್ತು ಬೇಲೂರು ತಾಲೂಕುಗಳಲ್ಲಿ ಕಾಡಾನೆ ಕಾಟ ಅತಿಯಾಗಿ ಹೆಚ್ಚಿರ್ತದೆ, ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಹೌದು, ಅವತ್ತು ಅಲ್ಲಿ ಒಂದು ಘಟನೆ ಆಯಿತು, ನಮ್ಮ ಎಷ್ಟೋರ ಹತ್ರ, ಚಂಡಳ್ಳಿ ಹತ್ರ ಆಗಿದ್ದು ನಿಜ. ಆದರೆ ಸಹಜವಾಗಿ ಜನಸಾಮಾನ್ಯರು, ರೈತರು, ಹೋರಾಟಗಾರರು ಅಂಥ ಸಂದರ್ಭದಲ್ಲಿ ಭಾಗವಹಿಸ್ತಕ್ಕಂಥದ್ದು ಸಹಜ. ಅದು ಜನರ ರಕ್ಷಣೆಗೆ ನಾವು ಪ್ರತಿನಿಧಿಗಳು, ಹೋರಾಟಗಾರರು ಬರಲೇಬೇಕು. ಅವ್ರು ಬಂದಿದ್ದು ಆ ಆಕಸ್ಮಿಕ ಘಟನೆಯಲ್ಲಿ ಅರ್ಜುನ ತೀರೋಯ್ತದು. ಅದಾದಾಗ ಕೆಲವರು ಪ್ರತಿಭಟನೆ ಮಾಡಿದರು, ಕೆಲವರು ಇಂಥ ಜಾಗದಲ್ಲೇ ನಿರ್ದಿಷ್ಟವಾಗಿ ಸ್ಮಾರಕ ಮಾಡಬೇಕು ಅಂತ ಹಠ ಮಾಡಿದ್ದು ಸಹಜವಾಗಿ ನಡೆದಿತ್ತು. ಆದರೆ ಆ ಸಮಯದಲ್ಲಿ ಸುಮ್ಮನಿದ್ದಂಥ ಅರಣ್ಯ ಇಲಾಖೆಯವರು ಮತ್ತು ಪೊಲೀಸ್ನವರು ಯಾವುದೇ ರೀತಿಯ ಒಂದು ಮಾಹಿತಿ ಕೊಡದೆ ಹೋರಾಟಗಾರರಿಗೆ ಅಥವಾ ಮತ್ತು ತಪ್ಪು ಮಾಡಿದರೋ ಸೇರಿ ಆಮೇಲೆ ಅದು ಇದ್ದಕ್ಕಿದ್ದಾಗೆ ಕೇಸ್ ಹಾಕಿ ಈಗ ನ್ಯಾಯಾಲಯದ ಮೂಲಕ ಸಮನ್ಸ್ ಬಂದಿದೆ. ಇದು ಖಂಡಿತ ರೈತರನ್ನ ಮತ್ತು ಹೋರಾಟಗಾರರನ್ನ ಹತ್ತಿಕ್ಕುವಂತಹ ಕೆಲಸ, ಅವರ ಹಕ್ಕನ್ನು ಕಸಿಯುವಂತಹ ಕೆಲಸ, ಅವರನ್ನು ಸುಮ್ಮನಿರಿಸುವಂತಹ ಕೆಲಸ ಇದು. ಅದು ಕೂಡ ತಡವಾಗಿ, ತುಂಬ ತಡವಾಗಿ ಬಂದಿದೆ. ಇದು ತುಂಬ ತಡವಾಗಿ ಈ ಘಟನೆಯನ್ನು ನಾನು ಖಂಡಿಸ್ತೇನೆ. ಆರೋಪಿಗಳು ಯಾರೇ ಇರಲಿ, ನಮ್ಮ ವಿಕ್ರಮವ್ರು ಇರ್ಬೋದು, ನಮ್ಮ ನಾಗರಾಜ್ ಇರ್ಬೋದು, ಯಡೇಹಳ್ಳಿ ಮಂಜುನಾಥ್ ಇರ್ಬೋದು, ಯಾರೇ ಆಗಲಿ, ಅವ್ರು ಮುಂಚೂಣಿಯಲ್ಲಿ ಇರ್ತಕ್ಕಂಥವ್ರು. ಅವರು ಇಂಥವ್ರು ಮೇಲೆಲ್ಲ ಹಾಕಿರ್ತಕ್ಕಂಥ ತಪ್ಪು. ನಾನು ಅರಣ್ಯ ಇಲಾಖೆಗೆ ಮತ್ತು ಪೊಲೀಸ್ ಇಲಾಖೆಗೆ ನಾನು ಒತ್ತಾಯ ಮಾಡ್ತೇನೆ, ಇದು ತಕ್ಷಣ ಈ ಪ್ರಕ್ರಿಯೆಯನ್ನು ನಿಲ್ಲಿಸಬೇಕು. ಸರ್ಕಾರ ಇದನ್ನು, ಈ ಪ್ರಕ್ರಿಯೆನ ಮೇಲ್ಮಟ್ಟದಲ್ಲಿ ಚರ್ಚೆ ಮಾಡಿ ವಾಪಸ್ ಪಡಿಬೇಕು. ಇಲ್ಲಾಂದ್ರೆ ನಾವು ಕೂಡ ಜನರ ಜೊತೆ ಸೇರಿಕೊಂಡು ಇದ್ರ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ. ಈ ರೀತಿ ಹತ್ತಿಕ್ಕಬೇಡಿ, ಸಮಸ್ಯೆ ಬಗೆಹರಿಸಿ. ಆನೆ ಸಮಸ್ಯೆ ಬಗೆಹರಿಸಲಾರದಂಥ ಸಮಸ್ಯೆ ಏನಲ್ಲ. ನಾವು ಮಂಜೂರು ಮಂತ್ರಿ ಆಗಿದ್ದರು, ನಾನು ಶಾಸಕನಾಗಿದ್ದೆ. ಅಲ್ಲೊಂದು 23,000 ಎಕರೆ ಜಾಗ ಕೊಡ್ತೀವಿ, ಸರ್ಕಾರಿ ಜಾಗ ಅಂತ. ನಿಮಗೆ ಸರ್ಕಾರಿ ಜಾಗ ಬೇಡ, ರೈತರದೇ 3,500 ಎಕರೆ ಕೊಡ್ತೀವಿ ಅಂದು ಅದು ಬೇಡ ನಿಮಗೆ. ಮತ್ತು ಇನ್ನೆಲ್ಲಿ ತೋರಿಸ್ಬೇಕು? ನಿಮಗೆ ಮನಸ್ಸಿಲ್ಲ, ನಿಮಗೆ ನಿರ್ದಿಷ್ಟವಾದಂಥ ಗುರಿ ಇಲ್ಲ. ಈಗಲಾದರೂ ಕೂಡ ಕೇಸ್ ವಾಪಸ್ ಪಡೆದು ಆನೆ ಸಮಸ್ಯೆ ಬಗೆಹರಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಇಲ್ಲಾಂದ್ರೆ ನಾವು ಕೂಡ ನಮ್ಮ ಪಕ್ಷದಿಂದ ನಾವೆಲ್ಲ ರೈತರು ಸೇರಿ ಪ್ರತಿಭಟನೆ ಹಮ್ಮಿಕೊಳ್ಬೇಕಾಗ್ತದೆ. ಸರ್, ಇದು ಕೇವಲ